ಉಳಿದದ್ದು ಏನೇನಲ್ಲ ಅದೈತಿ ಇದೈತಿ ಅಂತ ಏನಂತವೋ ಅದಷ್ಟು ಭ್ರಮೆನೆ. ಆ ಪರಬ್ರಹ್ಮ ಅನ್ನೋದು ಯಾವಾಗ್ಲೂ ಇದ್ದಂತೆ ಇರ್ತಕ್ಕಂಥದ್ದು ಅದೇ. ಅದನ್ ಬಿಟ್ಟು ಬೇರೆ ಏನೆಲ್ಲ ನಮಗ್ ಕಾಣ್ತತಿ ತೋರ್ತತಿ ಅಂತಂದ್ರ ಅದೆಲ್ಲದು ಭ್ರಮ ಸ್ವರೂಪವಾಗಿನ ಅದು ಕಾಣ್ತತಿ ಅಂತ. ಈ ಜಗತ್ತು ನಮಗ್ ಕಾಣ್ತು ಅಂತಂದ್ರ ಇದು ಒಂದು ಭ್ರಮೆ. ಯಾಕಂದ್ರ ನೀನ್ ಇರದ ಒಂದು ನಿರಾಕಾರ ವಸ್ತು, ನಿನ್ನ ಬಿಟ್ಟು ಇನ್ನೊಂದ್ ಏನು ಇಲ್ಲ. ಮತ್ ನಿನ್ ಬಿಟ್ಟು ಇನ್ನೊಂದ್ ಏನಾರ ನೀನ್ ಐತಿ ಐತಿ ಅಂತ ಹೇಳ್ತಿ ಅಂದ್ರ ಅದು ಭ್ರಮೆ. ಈಗ ತನ ಅಪ್ಪರ್ ಹೇಳಿದ್ರ ಹಗ್ಗದಾಗ ಹಾವು ಕಾಣ್ತಂದ್ರು ಭ್ರಮೆ, ಮೋಟ ಮರದಾಗ ಕಳ್ಳ ಕಾಣ್ತಾನಂದ್ರು ಭ್ರಮೆ, ನಾನು ಹುಟ್ಟನದನಿ ಸಾವನದನಿ ಅನ್ನೋದು ಒಂದು ಭ್ರಮೆ, ನಾನು ಬದ್ಧನದನಿ ನಾನು ಮುಕ್ತನಾಗ್ಬೇಕು ಅನ್ನೋದು ಒಂದು ಭ್ರಮೆ. ಈ ರೀತಿ ಇಂತ ಅನಂತ ಭ್ರಮೆಗಳು ಎಲ್ಲವೂ ಕೂಡ ನಮ್ಮೊಳಗ್ ತುಂಬ್ಕೊಂಡವು. ಅದರಿಂದ ಇಂಥವ್ ಭ್ರಮೆ ಎಷ್ಟರ ಇರುವಲ್ಲ ಯಾಕ, ನೀನ್ ತನ್ನ ಬಿಟ್ಟು ಘನ ನೋಡಕ್ ಹೋಗ್ತಿ ಅಂತಂದ್ರ, ತನ್ನ ಬಿಟ್ಟು ದೇವ್ರ ನೋಡಕ್ ಹೋಗ್ತಿ ಅಂದ್ರ ಅದೆಲ್ಲದು ಕೂಡ ಭ್ರಮೆ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪ. ಈಗ ಮುಂದುವರಿದ ಭಾಗ, ಒಂದು ಇದ್ದು ಮತ್ತೊಂದು ಅನಿಸುವುದು ಎಂದು ಹೇಳಿದರೆ ಅಥವಾ ಮತ್ತೊಂದು ತಿಳಿದುಕೊಳ್ಳುವುದು, ಒಂದು ಕಾಣಿಸಿದರೆ ಮತ್ತೊಂದು ಭಾವಿಸುವುದು ಕೂಡ ಭ್ರಮೆ. ಅವ್ರು ಹೇಳದ ಒಂದು, ನಾವು ತಿಳ್ಕನದ ಒಂದು, ನಾವಿರದ ಒಂದು, ನಮ್ಮ ಮನದೊಳಗ ಅನ್ಸದ ಒಂದು, ನಾನು ಇರದ ಒಂದು, ನನ್ನ ತಲೆ ಒಳಗಿರೋ ಭಾವನೆಗಳು ಬರದ ಬೇರೆ. ಇವ್ ಏನು ಬೇರೆ ಬೇರೆ ಆಗಿ ಎರಡಾಗಿ ಎಲ್ಲೆಲ್ಲಿ ತೋರ್ತತೋ ಅದೆಲ್ಲದು ಕೂಡ ಭ್ರಮೆ ಸ್ವರೂಪನ ಐತಿ. ನೋಡಿ 24:36. ಈಗ ಏನೇನು ಕೊಡುವುದು ಅದು ಮುಂದೆ ದೊರಕುವುದೆಂಬ ಸತ್ತ ಮನುಷ್ಯನ ಊಟಕ್ಕೆ ಬರುವನೆಂಬುದು ಭ್ರಮೆಯು. ನಾವು ಈಗ ಈ ಜನದಾಗ ಅವ್ನಿಗೆ ಏನಾರ ಕೊಡೋದು ಮಾಡೋದು ಏನಾರ ಮಾಡಿದ್ವಿ ಅಂದ್ರ, ಅವನಿಗೆ ಒಳ್ಳೇದ್ ಮಾಡಿದ್ವಿ ಅಂದ್ರ ಅವನ್ ಮತ್ತೆ ಸತ್ ಮೇಲೂ ನಮಗ್ ಬರ್ತಾನ ಕಾಡ್ತಾನ ಅನ್ನೋದು ಕೂಡ ಒಂದು ಭ್ರಮೆ. ಅಥವಾ ಈ ಜನ್ಮದಲ್ಲಿ ಕೊಟ್ಟದ್ದನ್ನ ಮುಂದಿನ ಜನ್ಮದಲ್ಲಿ ಎಷ್ಟಾದರೂ ತಿರುಗಿ ಪಡೆವೆನೆನ್ನುವುದು. ಮತ್ತು ಮನುಷ್ಯನ ಕೇವಲ ಹೆಸರಿನ ಮೇಲೆ ಪ್ರೀತಿ ಕೊಡುವುದು ಭ್ರಮೆ. ನಾವು ಈ ಜನ್ಮದಾಗ ಅಷ್ಟು ಪುಣ್ಯ ಏನಾರ ಮಾಡಿದ್ರ ಮುಂದಿನ ಜನ್ಮದಾಗ ನಮಗ್ಯಾರ ನಮ್ಮ ಮಕ್ಕಳಿಗಾರ ಒಳ್ಳೇದಾಕತಿ. ಈ ಜನ್ಮದಾಗ ಪಾಪ ಮಾಡಿದ್ರ ಮತ್ ನಮಗೂ ಪಾಪ ಬರ್ತೈತಿ, ಮತ್ ಮುಂದೆ ನರಕನ ತೀರ್ಸ್ಬೇಕಾಕತಿ. ಅದಕ್ಕ ಈಗ ಒಂದಿಟ್ಟು ದಾನ ಧರ್ಮ ಅವನ್ ಏನಾರ ಮಾಡಿದ್ರ ಮುಂದಿನ ಜನ್ಮದಾಗ ಅದೇ ನನಗ್ ಪುಣ್ಯ ಹೆಚ್ಚಾಗಿ ಇನ್ನೊಬ್ ದೊಡ್ಡ ಸಾಹುಕಾರ ಆಗಿ ನಾನು ಹುಡ್ತಾನೆ, ಇನ್ನು ನನಗ್ ಭಾರಿ ಒಳ್ಳೇದಾಕತ್ತೆ ಅನ್ನೋದೊಂದು ಭ್ರಮೆ. ಯಾಕ ಇದು ಇನ್ನೂ ಕೂಡ ಭ್ರಮೆ ಅಂತ ಯಾಕಂತಾರ ಅಂದ್ರ, ನಿನಗ್ ಹುಟ್ಟ ಇಲ್ಲ, ನೀನು ಈಗ್ಲೇ ಹುಟ್ಟ ಅಳಿಯುವ ಪರಮಾತ್ಮ ಸ್ವರೂಪ್ ನೀನು. ಮತ್ ನಾನು ಈಗ ಪುಣ್ಯವನ್ನ ಮಾಡಿ ಪುಣ್ಯ ಕಟ್ಟಿಗೆಂದು ಮತ್ತೆ ಹುಡ್ತಾನೆ ಅಂತ ಹೇಳ್ತೀಯಲ್ಲ, ಇದು ಭ್ರಮೆ. ಸತ್ತವನು ಕನಸಿನಲ್ಲಿ ಬಂದು ಏನಾದರೂ ಬೇಡಿದನೆಂದು ಯಾವಾಗಲೂ ಮನದಿ ಕಟೆಯುವುದು ಭ್ರಮೆಯು. ಅವ್ರು ಸತ್ರಪ್ಪ, ಅವ್ರವ್ರು ಬಹಳ ವಿಶ್ವಾಸಿದ್ರು, ಅವ್ರು ನಿನ್ ಬಂದ್ ಹಂಗ್ ಕಾಡ್ತಾರ ಹಿಂಗ್ ಕಾಡ್ತಾರ, ಅವ್ರ ದೆವ್ವಾಗ್ಯಾರ ಇವ್ರ ದೆವ್ವಾಗ್ಯಾರ ಅಂತ ಏನಾನ ಹೇಳ್ತಾರಲ್ಲ, ಇವು ಭಾರಿ ಭ್ರಮೆಯು. ಇವೆಲ್ಲವೂ ಕೂಡ ಈ ಸತ್ತರ್ಗೆ ಹೇಳ್ತಾರೆ, ನೀನ್ ಅವ್ರ ಮಣ್ಣ ಗಿಡಕ್ ಹೋಗ್ಬೇಡ, ಇವ್ರ ಮಣ್ಣ ಗಿಡಕ್ ಹೋಗ್ಬೇಡ, ನಿನಗೇನ್ 90 ವರ್ಷ ಆಗೇತೇನ, ಅವ್ ಬರಕರ ಇಂಡಿಗೆ ನೀರ್ ಹಾಕ್ಯಂದ್ವಾ, ನೀನ್ ತೊಳ್ಕಂದಂಗ್ ಬರ್ತೀಯಲ್ಲ, ಹಂಗ್ ಬರ್ತೀಯಲ್ಲ ಹಿಂಗ್ ಬರ್ತೀಯಲ್ಲ ಅಂತ ಬಾಳ ಹೇಳ್ತಾರ. ಇದರ ಅನುಭವ ನನಗ್ ಬಾಳ ಆಗಿದೆ. ಈ ತರ ಎಲ್ಲ ಹೇಳ್ತಾರ. ಇದೆಲ್ಲದು ಕೂಡ ಭ್ರಮೆಯು. ಎಲ್ಲವೂ ಮಿಥ್ಯೆ ಇರುತ್ತದೆ ಎಂದು ಬಾಯಿಂದ ಅನ್ನುತ್ತಲೇ ಮನವು ಸಿದ್ಧಿಗಳನ್ನ ಅಪೇಕ್ಷಿಸುವುದು ಮತ್ತು ಜ್ಞಾನಿಯು ವೈಭವಕ್ಕೆ ಮಬ್ಬು ಬೀಳುವುದು ಕೂಡ ಭ್ರಮೆಯು. ಅವನೆಲ್ಲಾ ತಿಳಿದಿರ್ತಾನ, ಎಲ್ಲ ಜ್ಞಾನ ಪ್ರಾಪ್ತಿಯಾಗಿರ್ತತಿ. ಆ ಜ್ಞಾನ ಪ್ರಾಪ್ತಿ ಆಯ್ತಂದ್ರ ಸಿದ್ಧಿಗಳು ಅವ್ನ ಕೈವಶ ಒಳಗಾಗಿರ್ತಾವ. ಆದ್ರ ಅವನ್ ಮತ್ತೆ ಅವು ಬೇಕಂತ ಅವನ್ ಬಳಕೆ ಮಾಡ್ಕೊಂಡ್ ಏನಾರ ಪವಾಡ ಮಾಡಕ್ ಹೋಗೋದು, ಏನಾರ ತೋರ್ಸಕ್ ಹೋಗೋದು, ಇಂಥವೆಲ್ಲ ಮಾಡಕ್ ಹೋಗ್ತಾರ. ಇದು ಕೂಡ ಇದು ತನ್ನ ವೈಭವಕ್ಕೆ ಮಬ್ಬು ಬೀಳುವುದು. ತಾನು ಜ್ಞಾನದಿಂದ ಅಲಂಕೃತನಾಗಿರ್ತಕ್ಕಂಥವನಿಗೆ ಆ ಜ್ಞಾನದಿಂದನೇ ಸಿದ್ಧಿ ಮಾಡ್ಕೊಂತ ಹೋದನಂತಂದ್ರ ಅವನು ಮೊಬ್ಬಾಗಿ ಹೊಕ್ಕನ. ಇಲ್ಲಿ ಅರಣಿ ಮಠ ಅಂತ ನೀವ್ ಕೇಳಿರ್ತೀರಿ, ಅರಣಿ ಮುಪ್ಪಿನಾಚಾರ್ಯರು ಅಂತೇಳಿ, ಅವರು ಹುಬ್ಬಳ್ಳಿ ಸಿದ್ಧಾರೂಢರ ಶಿಷ್ಯರವ್ರು, ಅವರು ಅಲ್ಲಿ ಜೊತೆಗೆ ಇದ್ದಾರಂತವ್ರು.
ಇವಾಗ ಇಲ್ಲಿ ರಾಣೆಬೆನ್ನೂರು ಹರಿಹರದ ನಡುವೆ ಒಂದು ಮಠ ಮಾಡ್ಕೊಂಡಿದ್ರು ಅವರು ಎಲ್ಲ ಯೋಗ ಸಾಧನೆಯನ್ನೆಲ್ಲ ಮಾಡಿ ಅಲ್ಲಿ ಅರಣಿ ಮಠದೊಳಗ ಒಂದು ಗುಡ್ಡದ ಮ್ಯಾಗ 4 ಕಂಬಗಳು ದೇವಸ್ಥಾನ ಕಟ್ಟಕ್ ಕಲ್ಲಿನ ಕಂಬಗಳು ಮ್ಯಾಕ್ ಒಯ್ಬೇಕಾಗಿ ಅವನ್ ಯಾರ ಕೈಲಿ ಒಯ್ಯಕ್ ಸಾಧ್ಯ ಆಗ್ತತಿ, ಯಾರ ಕೈಲಿ ಒಯ್ಯಕ್ ಸಾಧ್ಯ ಆಗಲ್ಲ ಅಂತೇಳಿ ಅವರು ತಡೆ ಯಾಕೆ ಸಿದ್ಧಿ ಬಳಕೆ ಮಾಡ್ಕೋಬಾರದು ಅಂತೇಳಿ ಆ ಹಳೆ ಎತ್ತುಗಳಿಗೆ ಮುದಿ ಎತ್ತುಗಳಿಗೆ ನಗ ಕಟ್ಟಿ ಆ ಕಲ್ಲುಗಳು ಕಟ್ಟಿ ಮ್ಯಾಕ್ ಎಳ್ಸಿದ್ರ. ಅವಾಗ ಯಾರೋ ಮಹಾತ್ಮರು ಬಂದು ನೋಡಿದ್ರಂದಂತೆ, ದುಡ್ದದ್ದ ಇಷ್ಟಕ್ಕಂದು ದುಡ್ದಿದ್ದಿ ಹೋಗಿ ಕಲ್ಲಿಗೆ ಹಾಕ್ಬಿಟ್ಟಲ್ಲೋ ಮುಪ್ಪಿನಜ್ಜ ಅಂತೇಳಿ ಬೈದ್ರಂತ. ಅವ್ರು ಬಹಳ ಸಿದ್ಧಿ ಪುರುಷರಂತ, ಸ್ವಲ್ಪ ತಪಸ್ಸು ಯೋಗವನ್ನು ಮಾಡ್ಕೊಂತಿದ್ದವ್ರು. ಅವ್ರ ಮಹಾತ್ಮರು ಬೈದ್ ಹೋದ್ರಂತ, ನಿನ್ನ ಜ್ಞಾನನ ಮಹಾತ್ಮರಿಗೆ ಯಾರಿಗಾರ ತಿಳಿದಿದ್ದಿ, ನೀನು ತಿಳಿದದ್ದ ಜನಕ್ಕ ಲೋಕ ಕಲ್ಯಾಣಕ್ಕೆ ಬಳಕೆ ಮಾಡೋ ಬಿಟ್ಟು ಇವ್ ಯಾವ ಸಿದ್ಧಿಗಳಿಗೆ ಬಳಕೆ ಮಾಡ್ಕೊಂಡ್ ಕಲ್ಲಿನ ಮೇಲೆ ಹಾಕಿದಾರಲ್ಲೋ, ಕಲ್ಲು ತಂದು ಗುಡ್ಡದ ಮ್ಯಾಕ್ ನಿಲ್ಸಕ್ ಕೆಲಸ ಮಾಡಿದಲ್ ನೀನು ಅಂತೇಳಿ ಹೇಳಿದ್ರಂತ. ಹಂಗ ಇಲ್ಲಿ ಕೂಡ ಬಾಯಲ್ಲಿ ಇವೆಲ್ಲದು ಮಿಥ್ಯ ಐತಿ ಅನ್ಕಂತನ ಜ್ಞಾನಿಯಾಗಿದ್ದು ಕೂಡ ಮಿಥ್ಯ ಐತಿ ಅಂತ ಕೂಡ್ಲ ಸಿದ್ಧಿಗಳು ಬಂದು ಏನೋ ಮಾತಾಡಿಸಿದ್ವು ಕೇಳಿದ್ವು ಅಂತೇಳಿ ಅವನು ಬಳಕೆ ಮಾಡ್ಕೊಂಡು ತಮ್ಮ ವೈಭವಕ್ಕೆ ಮಬ್ಬು ಬೀಳುವುದು ಒಂದು ಭ್ರಮೆ. ಜ್ಞಾನ ಪ್ರಾಪ್ತಿ ಆಗೈತೆ ಅಂದ್ ಪವಾಡ ಮಾಡಕ್ ಹೋಗೋದು ಕೂಡ ಒಂದು ಭ್ರಮೆ. ಅಂದ್ರ ತಮ್ಮ ಮೂಲ ಸಾಮರ್ಥ್ಯವನ್ನ ಕಳ್ಕೊಂಡಂಗ ಆಗ್ತದ ಈ ಪವಾಡ ಮಾಡಕ್ ಹೋದ್ರ ಅಂತ ಹೇಳ್ತಾರೆ. ಅಹಂಕಾರದಿಂದ ಬೇಕಂತ ಭ್ರಷ್ಟಾಚಾರ ಮಾಡುವಿಕೆ, ಹೀಗೆ ಯಾವುದೊಂದರ ಅತಿರೇಕವೂ ಕೂಡ ಭ್ರಮೆ. ಇಲ್ಲಿ ನಮಗೇನೋ ಜ್ಞಾನ ಪ್ರಾಪ್ತಿ ಆತು ಅಥವಾ ಏನೋ ತಿಳುವಳಿಕೆ ಬಂತು, ಏನೋ ನಾವು ಪ್ರಜ್ಞೆ ಅದಾವಂತ ತಿಳಿದು ಬೇರೆ ಏನೆಲ್ಲ ನಾವು ಮಾಡಕ್ ಹೋಗ್ತೇವಿ ಅಂತಂದ್ರ ನಮಗ್ ಗೊತ್ತಾಯ್ತು ಬಿಡು. ಮಧ್ಯಾಹ್ನ ಅಪ್ಪಾಜಾರ್ ಹೇಳಿದ್ರು, ನಾವು ಜ್ಞಾನಿಗಳು ಅದಾವ್ ಬಿಡು, ಇದೆಲ್ಲ ಸುಳ್ಳು ಐತಿ ಅಂತ ಏನೇನೋ ಹವ್ಯಾಸಗಳು ಮಾಡ್ಕೊಂತ ಹೋದ್ರ ಅವು ನಮಗೇನ್ರಿ, ನಮಗ್ ಸಂಬಂಧ ಇಲ್ರಿ ಅವು ಅಂತ ನಾವು ಏನಾದ್ರು ಅಲ್ಪ ಸ್ವಲ್ಪ ತಿಳಿದು ಉಳಿದವನ್ ಏನಾರ ಅಲಕ್ಷ್ಯ ಮಾಡ್ಕೊಂತ ಅಥವಾ ಅವುಗಳೇ ಶ್ರೇಷ್ಠ ಅನ್ಕಂತ ಹೋಗುವುದು ಕೂಡ ಭ್ರಮೆ. ದೇಹದ ಅಭಿಮಾನ, ಕರ್ಮದ ಅಭಿಮಾನ, ಜಾತಿಯ ಅಭಿಮಾನ, ಕುಲದ ಅಭಿಮಾನ, ಜ್ಞಾನದ ಅಭಿಮಾನ, ಮೋಕ್ಷದ ಅಭಿಮಾನ ಮುಂತಾಗಿ ಯಾವುದೇ ಅಭಿಮಾನವು ಭ್ರಮೆಯು. ಇಲ್ಲಿ ನಾವು ಭ್ರಮೆ ಅಂತಂದ್ರ ನೀನು ತನ್ನ ಬಿಟ್ಟು ಇನ್ನೊಂದು ಏನೇನ್ ಅನ್ಕಂತ ಬರ್ತೀಯಲ್ಲ, ತಾನು ಮೊದಲನೇದ ಭ್ರಮೆ ಯಾವ್ದಂದ್ರೆ ದೇಹವೇ ನಾನಿದ್ದೇನೆ ಅನ್ನೋದು ದೊಡ್ಡ ಭ್ರಮೆ. ಇನ್ನು ಅದೇ ಅಭಿಮಾನ, ದೇಹವೇ ನಾನನ್ನ ಅಭಿಮಾನನೇ ಎಲ್ಲದಕ್ಕಿಂತ ದೊಡ್ಡ ಭ್ರಮೆ ಆಗ್ತದ. ಮೂಲ ಭ್ರಮೆನ ದೇಹ ನಾನನ್ನ. ದೇಹವೇ ನಾನನ್ನದ ಮೂಲ ಭ್ರಮೆ. ಇನ್ನ ಅದಂದ ತಕ್ಷಣ ಸಾಕು ಎಲ್ಲವೂ ಬಂದ್ಬಿಟ್ಟವ ಅಲ್ಲಿಗೆ. ಆ ದೇಹವೇ ನಾನನ್ನದ ಮೂಲ ಭ್ರಮೆ. ಇನ್ನು ಅದು ಬಂತಂದ ತಕ್ಷಣ ಎರಡನೇದು ಯಾವ್ದು ಬರ್ತದೆ? ಕರ್ಮಾಭಿಮಾನದ ಭ್ರಮೆ. ನಾವು ಇಂಥವೆಲ್ಲ ಕರ್ಮಗಳು ಮಾಡ್ಲೇಬೇಕ್ರಿ ಅಂತ. ಯಾಕ್ ಮಾಡ್ಬೇಕ್ರಿ ಅಂತ ಕರ್ಮಗಳಂದ್ರ ಮೂರನೇದ ಏನ್ತತಿ, ನಾವು ಇಂಥ ಜಾತಿಯರಲ್ರಿ, ನಾವು ಬ್ರಾಹ್ಮಣರು, ನಾವೆಲ್ಲ ಉಪನಯನ ಮಾಡ್ಬೇಕು, ನಾವು ಇಂಥವ್ರು, ನಮ್ ಕುಲಾಭಿಮಾನ್ರಿ, ಅದು ನಮ್ ಮಂತ್ಯಂದವ್ರು, ನಮ್ ಕುಲದವ್ರು, ನಮ್ಮವ್ರು ಮಾಡ್ಕೊಂತ ಬಂದಾರಂತ ಹಿಂಗ ದೇಹ ಅಭಿಮಾನ ಅಂತ ಬಂದ್ ಕುಟ್ಲ ಕರ್ಮದ ಅಭಿಮಾನ ಬರ್ತದ. ಕರ್ಮದ ಅಭಿಮಾನ ಬಂದ ತಕ್ಷಣ ಜಾತಿಯ ಅಥವಾ ಕುಲದ ಅಭಿಮಾನ ಬರ್ತದ. ನಾವ್ ಇವನ್ ಮಾಡ್ಲೇಬೇಕ್ರಿ, ಇವನ್ ಮಾಡ್ಲಿದ್ರ ಆಗೋದಿಲ್ಲ, ನಮ್ ಮಂತನಕ ಕೇಳಕತಿ ಅಂತ ಹೇಳಿದಾರ. ಆದ್ರಿಂದ ನಾವ್ ಹಿಂಗ ಮಾಡ್ಬೇಕು, ನಾವ್ ಇದನ್ನ ಹಿಂಗ ಮಾಡ್ಬೇಕು, ಇದನ್ನ ಹಿಂಗ ಕುರಿನ ಹಿಂಗ ಕಡಿಬೇಕು, ಉಚ್ಚಂಗಿ ಗುಡ್ಡಕ್ಕ ಹಿಂಗ ಹೋಗ್ಬೇಕು, ಅಮಾಸಿನ ಹಿಂಗ ಮಾಡ್ಬೇಕು, ಉಣಿವಿನ ಹಿಂಗ ಮಾಡ್ಬೇಕು, ಏಕಾದಶಿನ ಹಿಂಗ ಮಾಡ್ಬೇಕು, ಶನಿ ಪುರಾಣನ ಹಿಂಗ ಓದ್ಬೇಕು. ಇಂಥವೆಲ್ಲವೂ ಕೂಡ ಇವು ಜಾತಿ ಕುಲದ ಅಭಿಮಾನದ ಭ್ರಮೆಗಳು. ಇವು ಉಪನಿಷತ್ತುಗಳ ಹೇಳ್ಯಾವು. ಇವು ಪೂರ್ವ ಭಾಗದ ಇವು ಎಲ್ಲ ಅಬಲ ಶ್ರುತಿಗಳು, ವೇದಗಳ ಹೇಳ್ಯಾವ, ಅವರ ಗುರುಗಳ ಹೇಳ್ಯಾರ. ಆದ್ರೆ ಅವನ್ನ ಯಾತಕ್ ಹೇಳಿದ್ರು, ಯಾಕೆ ಮಾಡ್ಬೇಕು, ಎಷ್ಟ್ರ ಮಟ್ಟಿಗೆ ಮಾಡ್ಬೇಕು, ಅದು ತಿಳಿಲಾರದಕ್ ಹಂಗಾಕೈತ್ರಿ. ಅದಕ್ಕೆ ಉತ್ತರ ಭಾಗಕ್ಕ
ಜ್ಞಾನ ಕಾಂಡಕ್ಕ ಬರ್ಬೇಕು. ಆ ಪೂರ್ವ ಭಾಗದು ಹೆದರಿಸ್ತವ್ರಿ. ಅದಕ್ಕ ಅದು ತಿಳಿಲಾರ್ದಕ್ಕ ಅದನ್ನ ಮಾಡ್ಕೊಂತ ಹೋಗ್ತೇವಿ. ಹ್ಞೂನ್ರಿ. ಹ ಇವು ನಮ್ಮನ್ನ ಭಯದಲ್ಲಿ ಇಡ್ತಾವ. ಇವು ಪೂರ್ವ ವಿಚಾರದ ಒಳಗಂದ್ರ ಪೂರ್ವ ಭಾಗದವಂದ್ರ ಇವು ಯಾವ್ದಕ್ಕಾರ ಜೋತ್ ಬಿದ್ದು ಕುಂದಿರ್ತಾವಲ್ಲ, ಇಲ್ಲಿ ಒಂದಕ್ ಜೋತ್ ಬಿದ್ರೆ ಸಾಕ. ಇದಕ್ಕೊಂದು ಭಾಷೆ ಒಳಗ ಒಂದು ಮಾತು ಹೇಳ್ತಿದ್ರ, ಅಪ್ಪ ಹಾಕಿದ ಆಲ್ಮರ ಅಂತ ಜೋತ್ ಬೀಳಬಾರದು ಅಂತ. ಅಂದ್ರ ನಮ್ ಮನೆಗ್ ಹಿಂಗ ಮಾಡಿದ್ರು, ನಮ್ಮ ಅಪ್ಪ ಹಿಂಗ ಮಾಡಿತ್ತು, ಇದು ನಮ್ಮ ಕುಲ ಕಸಬು, ನಮ್ದದು ಇದು ಅಂತ ಕುಂದಿರ್ತಾವಲ್ಲ, ಇದೆಲ್ಲದು ಭ್ರಮೆ. ಇದಕ್ಕ ಕನಕದಾಸರು ಒಂದು ಮಾತು ಹೇಳ್ತಾರ, ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ. ಹುಟ್ಟದ ಯೋನಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಅಂದ್ರ ನೀವು ಕುಲ ಕುಲ ಅಂತ ಈ ಅಭಿಮಾನದೊಳಗ ಒಡೆದಾಡ್ತಿರಲ್ಲ, ನಿಮ್ಮ ಕುಲದ ನೆಲೆ ಯಾವ್ದೇನಂತ ನೀವೇನಾದ್ರೂ ಬಲ್ಲಿರೇನ, ನೀವೇನಾರ ತಿಳಿದಿದ್ದೀರೇನ? ನಿಮ್ಮ ಕುಲ, ನಿಜವಾದ ಕುಲ ಯಾವುದಂದ್ರ ಆತ್ಮವೇ ನಮ್ಮ ಕುಲ, ಆತ್ಮ ಸ್ವರೂಪವೇ ನಾವು ಅನ್ನೋದು ಬಿಟ್ಟು ಈ ದೇಹದೊಳಗ ನಾನು ಆ ಕುಲ ಈ ಕುಲ ಅಂತ ಹೊಡೆದಾಡ್ತಿರಲ್ಲ, ನೀವು ಹುಟ್ಟದ ಯೋನಿಗಳೇ ಇಲ್ಲ, ನೀವು ಇಂಥ ಕುಲದೊಳಗ ಇಂಥನಾಗಿ ಹುಟ್ಟಿಲ್ಲ ಅನ್ನೋದು ಇಲ್ಲೇ ಇಲ್ಲ. ನೀವು ಶೂದ್ರನಾಗಿ, ವೈಶ್ಯನಾಗಿ, ಕ್ಷತ್ರಿಯನಾಗಿ, ಬ್ರಾಹ್ಮಣನಾಗಿ ಜಗತ್ತಿನೊಳಗ ನೀವು ಹುಟ್ಟಲಾರದಂತ ಪ್ರಾಣಿನೇ ಇಲ್ಲ, ನೀನು ಹುಟ್ಟಲಾರದಂತ ಕುಲನೇ ಇಲ್ಲ. ಅಟ್ಟು ಉಣ್ಣದ ವಸ್ತುಗಳಿಲ್ಲ, ನೀನು ಬಳಕೆ ಮಾಡಲಿಲ್ಲದಂತ ವಸ್ತುಗಳ ಈ ಜಗತ್ತಿನೊಳಗಿಲ್ಲ. ಇದ್ರಾಗ ನೀವು ನನ್ ಕುಲ ನಿನ್ ಕುಲ ಅಂತಿರಲ್ಲೇನೆ, ಈಗ ಹುಟ್ಟಿದ್ದು ನಿಮ್ ಕುಲನೋ ಇನ್ ಹಿಂದಿನ ಜನ್ಮದಾಗ ಹುಟ್ಟಿದ್ದು ನಿಮ್ ಕುಲನೋ? ನಿಮಗ್ ಕುಲದ ನೆಲೆ ಏನಾದ್ರೂ ಗೊತ್ತೈತೇನೋ? ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು? ಇವೆಲ್ಲವೂ ಕೂಡ ಇಲ್ಲಿ ವಿಚಾರದಿಂದ ನೋಡಿದಾಗ, ಕುಲಾಭಿಮಾನ ಅಂತ ನೋಡಿದಾಗ ಅವೆಲ್ಲವೂ ಕೂಡ ಭ್ರಮೆನೇ ಐತಿ. ಮತ್ತೆ ಇದು ಕೂಡ ಒಂದು ದೊಡ್ಡ ಭ್ರಮೆನೆ, ಕುಲಾಭಿಮಾನ ಅನ್ನೋದು ಕೂಡ ಒಂದು ದೊಡ್ಡ ಭ್ರಮೆ. ಇನ್ನು ಜ್ಞಾನದ ಅಭಿಮಾನ, ನಾವು ಜ್ಞಾನಿ, ನಾವು ತಿಳಿದೀವಿ, ನಾವ್ ಇದು ನಿಂತದ್ದವೆಲ್ಲ ಹಿಂಗ ಬಿಡಿಸಿ ಹೇಳ್ತೀವಿ, ಇವೆಲ್ಲ ನಮಗ್ ಅರ್ಥ ಆಗ್ತದ, ನನಗೆ ತತ್ವಮಸಿ ಅಂದ್ರ ಗೊತ್ತು, 4 ವೇದಗಳು ಗೊತ್ತು, ನಾನು ಆತ್ಮಜ್ಞಾನ ತಿಳಿದನಿ ಅನ್ನೋ ಒಂದು ಭಾವ ನಮ್ಮೊಳಗ ಬಂತು ಅಂತಂದ್ರ ಇದು ಕೂಡ ಒಂದು ಭ್ರಮೆನೆ. ಯಾಕಂದ್ರೆ ಇಲ್ಲಿ ಆ ಜ್ಞಾನ ಆಗೈತಿ ಅಂದ್ರ ನೀನು ಅನ್ನೋದ ಉಳ್ದಿರೋದಿಲ್ಲ, ಆ ನೀನು ಅನ್ನೋದು ನಾನು ಅನ್ನೋದು ಕೂಡ ಏನು ಉಳ್ದಿರೋದಿಲ್ಲ. ಮತ್ತೆ ನೀನ್ ಹೇಳ್ತಿದಿ ನಾನು ಜ್ಞಾನ ಅದನೆ ಅಂತ ಉಳ್ದತ್ ನಿನ್ನೊಳಗ ಅಂದ್ರ ಅದು ಜ್ಞಾನ ಅಲ್ಲ, ಅದು ಒಂದು ಭ್ರಮೆ, ಜ್ಞಾನ ಅಭಿಮಾನದ ಭ್ರಮೆ. ಇದು ಕೂಡ ನಮ್ಮನ್ನ ಅಜ್ಞಾನದ ಅತಂಪತನಕ್ ತಗೊಂಡ್ ಹೋಗ್ತದೆ. ಇದು ಏನ್ ಸುಮ್ನೆ ಕೆಳಗ ಬೀಳ್ಸೋದಿಲ್ಲ ನಮ್ಮನ್ನ, ಈ ರಥದ ಕಳಸದ ಮ್ಯಾಕ್ ಕರ್ಕೊಂಡೋಗಿ ಕೆಳಗ್ ಕೆಡಿದಂಗ ಆಗ್ತದ. ಈ ರಥ 6 ನಿಲುವು 8 ನಿಲುವು ಅಂತ ಎತ್ತರವಾಗಿ ಕಟ್ಟಿರ್ತಾರ, ಕಟ್ಟಿ ತಗೊಂಡೋಗಿ ಮ್ಯಾಕ್ ಕೆಡಿದಂಗ ಆಗ್ತದೆ. ಯಾಕಂದ್ರೆ ಇವು ಅಭಿಮಾನ ಯಾವ ಮಟ್ಟಕ್ ಬರ್ತಾವಂದ್ರ, ನಾನ್ ತಿಳಿದನೆ ಅನ್ನೋದ್ರ ಜೊತೆಗೆ ಅಹಂಕಾರ ಅಂಟಿಗೆಂದಿರ್ತದೆ. ಇದನ್ನ ಆ ಪರಿಪೂರ್ಣದಿಂದ ತಮ್ಮೊಳಗ ತಾವ್ ವಿಚಾರದಿಂದ ನೋಡ್ಕೊಂತ ಕಳ್ಕಂದ್ರ ಮಾತ್ರ ಇದು ಜ್ಞಾನಾಭಿಮಾನ ಭ್ರಮೆ ಅನ್ನೋದು ಕತ್ತಿ. ಬಹಳ ಜನ ಇದೇ ಭ್ರಮೆ ಒಳಗ ಹೋಗ್ತದ, ತಮಗೆ ತಿಳಿಲಾರ್ದಂಗ ನಾವೆಷ್ಟು ಸೂಕ್ಷ್ಮ ಅಂತವೋ ಇದು ಅಷ್ಟೇ ಸೂಕ್ಷ್ಮ ಆಗ್ತದ. ನಾವ್ ಇದಕ್ಕಿಂತ ಸೂಕ್ಷ್ಮವಾದಾಗ ಈ ಭ್ರಮೆಯನ್ನ, ಈ ಜ್ಞಾನದ ಭ್ರಮೆಯನ್ನ ಕಳ್ಕನಕ್ ಬರ್ತತಿ. ಇನ್ನು ಮೋಕ್ಷಾಭಿಮಾನದ ಭ್ರಮೆ, ನಾನು ಜ್ಞಾನ ತಿಳಿದನೆ ಅಂದ್ಮೇಲೆ ಮುಕ್ತಿ ಯಾರಿಗ್ ಮುಕ್ತಿ ಅಂತ ಹೇಳಿದಾರ? ಇದನ್ ತಿಳಿದನಿಗೆ ಮುಕ್ತಿ ಅಂತ ಹೇಳಿದಾರ. ಇವನ್ನ ದುರ್ಬಲ ಶ್ರುತಿ ವಾಕ್ಯಗಳು ಹೇಳಿದವು. ನೀನ ಪರಮಾತ್ಮ ಅಂತ ಹೇಳಿದಾರ, ಮತ್ತೆ ನಾನೇ ಪರಮಾತ್ಮ ಅಂತ ತಿಳಿದನಲ್ಲ, ನಾನು ಮುಕ್ತ ಹಾಕನ್ ಬಿಡು ಅನ್ನೋದೊಂದು ಭ್ರಮೆ, ನನಗ್ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನೋದೊಂದು ಭ್ರಮೆ. ಯಾಕೆ ಇವನ್ನೆಲ್ಲವನ್ನ ಭ್ರಮೆ ಅಂತಾರ? ಜ್ಞಾನನೂ ಭ್ರಮೆ ಅಂತಾರ, ಈ ಮೋಕ್ಷಾಪೇಕ್ಷೆಯನ್ನು ಭ್ರಮೆ ಅಂತಾರಲ್ಲ. ಯಾಕಂತ ನಾವು ವಿಚಾರ ಮಾಡಿ ನೋಡಿದ್ರ, ನಾನು ಆ ಸ್ವರೂಪ, ನಾನು ಆತ್ಮ ಸ್ವರೂಪದನೆ ಅನ್ನೋದನ್ನ ಮರೆತು ನಾನು ಜೀವದನಿ ಅಂತ ಏನ್ ನೋಡಕ್ ಹೋಗವಲ್ಲ, ನಾನು ಹುಟ್ಟನದನಿ, ಸಾಯನದನಿ, ನಾನು ಜ್ಞಾನಿ ಅದನಿ ಅಂತ ಹಿಂಗ್ ಬ್ಯಾರ್ ಮಾಡಿ ದ್ವೈತ ಭಾವದಿಂದ ಹೇಳಕ್ ಹೋಗವಲ್ಲ. ನೀನ್ ಏನೇನು ದ್ವೈತ ಭಾವದಿಂದ, 2 ಎನ್ನುವ ಭಾವದಿಂದ ನೀನ್ ಏನೇನ್ ಹೇಳಕ್ ಬರ್ತೀಯಲ್ಲ, ಅದೆಲ್ಲದು ಕೂಡ ಭ್ರಮೆ. ಯಾವುದೇ ಮೋಕ್ಷದ ಅಭಿಮಾನ ಮುಂತಾಗಿ ಯಾವುದೇ ಅಭಿಮಾನವು ಭ್ರಮೆಯು. ನೀನ್ ಯಾವುದರ ಕಲ್ಪನೆ ಮಾಡ್ಕೊಂಡ್ ಹೇಳಕ್ ಹೋಗು, ಅದು ಭ್ರಮೆ ಆಕೈತಿ. ಯಾಕಂದ್ರೆ ಕಲ್ಪನಾತೀತವಾಗಿರ್ತಕ್ಕಂಥದ್ದನ್ನ
ನೀನ್ ಕಲ್ಪನೆ ಮಾಡ್ಕೊಂಡ್ ಹೇಳಕ್ ಬರ್ತಿ ಅಂದ್ರ ಅದು ಭ್ರಮೆ. ಯಾವುದು ನ್ಯಾಯವೆಂಬುದು ತಿಳಿಯದೆ ಹಾಗೂ ತನ್ನಿಂದಾದ ಅನ್ಯಾಯವನ್ನು ಲಕ್ಷಿಸದೆ ಸುಮ್ಮನೆ ಅಹಂಕಾರದಿಂದ ಉರಿದೇಳುವುದು ಭ್ರಮೆಯು. ಅಂದ್ರ ಇಲ್ಲಿ ಯಾರಾದ್ರೂ ಏನಾದ್ರು ಒಂದು ಹೇಳಿರ್ತಾರ ಅಥವಾ ಏನಾದ್ರೂ ಒಂದು ವಿಷಯ ನಮ್ ಗಮನಕ್ ಬಂದಿರ್ತೈತಿ, ಅದನ್ನ ಲಕ್ಷಿಸದೆ, ಅದನ್ನ ವಿಚಾರಿಸದೆ, ಪೂರ್ವಪರ ವಿಚಾರ ಮಾಡದೆ, ಈ ಒಬ್ಬ ವ್ಯಕ್ತಿ ಏನೋ ಒಂದು ಅಪರಾಧ ಮಾಡದೆ ಅಥವಾ ಏನೋ ಅಂದ್ರ ಅದು ಅವನ ಹಂಗ ಅನ್ನೋದಕ್ಕೆ ಕಾರಣ ಏನೈತಿ, ಅದ್ರ ಹಿನ್ನೆಲೆ ಏನೈತಿ, ಅವನ್ ಯಾವ ಆಧಾರದಿಂದ ಹಿಂಗ ಅಂದ ಅಂತ ವಿಚಾರ ಮಾಡದೆ ಸುಮ್ನೆ ನಾವು ಇವ್ರ ಮೇಲೆ ಉರಿದು ಹೇಳುವುದು ಕೂಡ ಭ್ರಮೆ. ಅಂದ್ರ ಇಲ್ಲಿ ನಿರಪರಾಧಿನೇ ನಾವು ಅಪರಾಧಿ ಅಂತ ಏನಾರ ನಿರ್ಧರಿಸಕ್ ಹೋದಿವಿ ಅಂದ್ರ, ನಾವ್ ವಿಚಾರ ಮಾಡದೆ ಏನಾದ್ರು ತಪ್ಪು ನಿರ್ಧಾರ ತಗಂತದೇವಿ ಅಂದ್ರ ಇದು ಕೂಡ ಭ್ರಮೆ. ಇಂದಿನದೇನು ನೆನಪಿಗೆ ಬಾರದೆ ಮತ್ತು ಮುಂದಿನದೇನು ತೋಚದಂತಾಗಿಯೂ ಯಾವಾಗಲೂ ಆಲೋಚನೆಯಲ್ಲಿರುವುದೇ ಭ್ರಮೆಯು. ನಮ್ಗೆ ಯಾಕ ತಲೆನ ಓಡ್ದಂಗಾಗೈತಪ್ಪ, ಬುದ್ಧಿ ಯಾಕ ಮಂಕ್ ಆದಂಗಾಗೈತ್ ನೋಡು. ಈ ಸುದ್ದಿ ಕೇಳಿ ಏನ್ ಮಾಡಕು ಏನ್ ಬಿಡಕ್ ಅನ್ನೋದು ಗೊತ್ತಾಗದಂಗಾಗೈತ್ ನೋಡು. ಬೆಳಗಿದ್ದ ನಾಷ್ಟನ ಮಾಡಿಲ್ ನೋಡು ಅಂತ ಹಿಂಗ ಎಲ್ಲ ಮಂಕಾಗಿ ಕುಂದಿರ್ತಾವಲ್ಲ, ಇದು ಕೂಡ ಒಂದು ಭ್ರಮೆ. ಈ ಗುಣ ಬಾರದೆ ಸುಮ್ಮನೆ ಔಷಧ ತಕ್ಕೊಳ್ಳುತ್ತಾ ಹೋಗುವುದು, ಇಲ್ಲವೇ ಸುಮ್ಮನೆ ಪತ್ತೆ ಮಾಡುತ್ತಿರುವುದು, ಅಥವಾ ಅನುಭವ ರಹಿತವಾಗಿ ಜ್ಞಾನವನ್ನು ಹೇಳುವುದು ಕೂಡ ಭ್ರಮೆ. ಇಲ್ಲಿ ಯಾವ್ದಾವ್ದು ಭ್ರಮೆ ಅಂತ ಹೇಳ್ತಾರಂದ್ರ, ಕೆಲವು ಔಷಧಿಗಳನ್ನ ತಗಂತವಿ ಅಂದ್ರ ನಮ್ ಕಾಯಿಲೆ ವಾಸಿ ಆಗ್ಬೇಕು. ಕಾಯಿಲೆ ವಾಸಿ ಆಗದಲ್ಲ ಸುಮ್ಮನೆ ಔಷಧಿ ನಾವು ತಗಂತನಾದವಿ ಅಂದ್ರ ಅದು ಒಂದು ಭ್ರಮೆ. ಇಲ್ಲ ನಮಗೇನು ಡಾಕ್ಟರ್ ಹೇಳಿಲ್ಲ, ಯಾರು ಏನು ಹೇಳಿಲ್ಲ, ಸುಮ್ನೆ ಪತ್ತೆ ಮಾಡ್ತೇವೆ ಅಂದ್ರ ಅದನ್ ತಿಂದ್ರಂಗಕತ್ ಇದನ್ ತಿಂದ್ರಂಗತ್ ಅಂತ ನಮ್ ಒಳಗ ನಾವ ಕಲ್ಪನೆ ಮಾಡ್ಕೊಂಡ್ ಆಲೂಗಡ್ಡೆ ತಿಂದ್ರ ವಾಯು ಆಕತಿ, ಮಂಡಾಳ ತಿಂದ್ರ ಗ್ಯಾಸ್ ಆಕತಿ, ಇನ್ನೊಂದ್ ತಿಂದ್ರ ಇನ್ನೊಂದ್ ಆಕತಿ ಅಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕಿಂತ ಮೊದಲು ಅದ್ರ ರೋಗ ಸೇವನೆ ಮಾಡ್ತಾವಲ್ಲ, ಅದು ಒಂದು ಭ್ರಮೆ. ಅಂದ್ರ ಗುಣಬಾರದ ಸುಮ್ಮನೆ ಔಷಧ ತಕ್ಕೊಳ್ಳುತ್ತಾ ಹೋಗುವುದು ಒಂದು ಭ್ರಮೆ, ಸುಮ್ನೆ ಪತ್ತೆ ಮಾಡುತ್ತಿರುವುದು ಒಂದು ಭ್ರಮೆ. ಏನೂ ಆಗಿಲ್ಲ, ಏನ್ ಬೇಕಾದ್ರೆ ಎಲ್ಲಾ ಇದ್ದದ್ದು ಉಂಡು ಆರೋಗ್ಯವಾಗಿ ಚಲೋ ಇತ್ತಂದ್ರ ಯಾವ ಬಂಧನ ಇಲ್ದಂಗ ಇರೋದು, ಆರಾಮಾಗಿ ಉಂಡು ಸುಖವಾಗಿರೋದು ಬಿಟ್ಟು ಸುಮ್ನ ಇಲ್ಲ ಅದನ್ ತಿಂದ್ರ ಹಂಗಕತ್ತಂತ ಇದನ್ ತಿಂದ್ರ ಹಿಂಗಕತ್ತಂತ ಅದಕ್ಕ ನಾನ್ ಹಿಂಗ್ ತಿನ್ನಲ್ಲ ಅಂತ ಏನಾರ ಕಲ್ಪನೆ ಮಾಡ್ಕೊಂಡ್ ಆ ಆಹಾರದ ಮೇಲೆ ರೋಗದ ಹೆಸರು ಹೇಳ್ಕೊಂಡು ಅಥವಾ ಬಂಧನ ಮಾಡ್ಕೊಂತ ಕುಂದ್ರದು ಕೂಡ ಒಂದು ಭ್ರಮೆ. ಅನುಭವ ರಹಿತವಾಗಿ ಜ್ಞಾನ ಹೇಳುವುದು ಭ್ರಮೆ. ನಾವ್ ಏನಾದ್ರೂ ಯಾರಿಗಾರ ಏನೋ ಹೇಳ್ತಾವಂದ್ರ ಅವನ ಅನುಭವ ಇಲ್ದಂಗ ಅವುಗಳ ಪರಿಚಯ ಇಲ್ದಂಗ ನಾವ್ ಏನಾರ ಹೇಳಕ್ ಹೋಗ್ತೇವೆ ಅಂದ್ರ ಅದು ಒಂದು ಕೂಡ ಭ್ರಮೆನ. ಇದಕ್ಕ ಒಂದು ಸಂಬಂಧಪಟ್ಟದೊಂದು ಸರ್ಪಭೂಷಣಪ್ಪರ ಒಂದು ನುಡಿಯೊಳಗೆ ಹೇಳ್ತಾರ, ಸ್ಥಿರ ಮುಕ್ತಿ ಪಡೆಯದ ನರಜನ್ಮವೇಕೆ, ಪರಮನ ನೆಲೆಗಾಣದ ಅತಿಜಾಣ್ಮೆ ಏಕೆ, ತಾನ್ಯಾರೆಂದರಿಯದ ಬಹುಶಾಸ್ತ್ರವೇಕೆ, ತನಗೆ ನಿಶ್ಚಯವಿಲ್ಲದ ಉಪದೇಶವೇಕೆ ಅಂತ ಹೇಳ್ತಾರ. ನಿನಗೆ ನಿಶ್ಚಯ ಇಲ್ಲ ಅಂದ್ಮೇಲೆ ನೀನು ಉಪದೇಶ ಯಾಕೆ ಮಾಡ್ತಿ? ನಿನಗೆ ನಿಶ್ಚಯ ಆಗೈತಿ ಅಂದ್ರ, ನಿನಗೆ ಅನುಭವಕ್ ಬಂದತ್ತಂದ್ರ, ನೀನ್ ಅದ್ ಪರಮ ಸತ್ಯವನ್ನ ಕಂಡಿದಿ ಅಂದ್ರ ಹೇಳು. ಅದ ನಿನಗೆ ತೃಪ್ತಿಯಾಗಿ ಒಪ್ಪಿಗೆ ಐತಿ ಅಂದ್ರ ನೀನ್ ಹೇಳು. ಅದ ನಿನಗೆ ಅನುಮಾನ ಇಲ್ಲ, ನಿನಗೆ ಅನುಭವವಿಲ್ಲ, ನೀನೇ ಅದ್ರ ಬಗ್ಗೆ ಅನುಮಾನ ಮಾಡ್ತಿ, ನೀನ ಒಳಗ ಸಂಶಯಗೊಳ್ತಿ ಅಂದ್ರ ಅಂತ ಅದ್ವೈತಾನ ಯಾಕೆ ಹೇಳ್ತಿ ನೀನು? ಹೇಳ್ಬೇಡ. ನಿನ್ನ ಅನುಭವದೊಳಗಿದ್ದದ್ದು ಹೇಳು, ನಿನಗ್ ಗೊತ್ತದದ್ದು ಹೇಳು. ಬಲ್ಲಂತವ್ರು ಯಾರ ಮಂದಿ ಹೇಳೋರು ಜಗ್ ಮಂದಿ ಇರ್ತಾರ. ಆದ್ರ ನಿನಗೆ ಅನುಭವ ಇಲ್ಲದೆ, ನಿನಗೆ ಅದ್ ನಂಬಿಕೆ ಇಲ್ಲದೆ ನೀನ್ ಅದನ್ನ ಹೇಳಕ್ ಹೋಗ್ಬೇಡ. ತೊರೆಯಲಿದ್ದವ ನೀಜಲರಿಯದವ ತೆಗೆಯ ಹೋದಂತಾಯಿತೆಂದ ನಮ್ಮ ಅಂಬಿಗರ ಚೌಡಯ್ಯ. ತೊರೆ ಅಂದ್ರ ನೀರಾಗ್ ಬಿದ್ದನ್ನ ನಿನಗೆ ಈಜ್ ಬರಲ್ಲ, ನೀನ್ಯಾಕ ಅವನ್ ತೆಗಿಯಕ್ ಹೋಗಿ, ಆಮೇಲೆ ನೀನು ಹೋಗಿ ಅವ್ನ್ ನಡ್ಕೊಂಡ್ ಇಬ್ಬರನ್ನ ಸಾಯ್ತೀರ, ಅವನು ಸಾಯಿಸ್ತಿ, ನೀನು ಸಾಯ್ತಿ. ನೀನ್ ಸುಮ್ನಿದ್ರೆ ಯಾರ ಬಲ್ಲಂತಾರ ಹೋಗಿ ಅವ್ರನ್ನ ಕಾಪಾಡ್ತಾರ. ತೊರೆಯಲಿದ್ದವ ನೀಜಲರಿಯದವ ತೆಗೆಯ ಹೋದಂತಾಯಿತೆಂದ ನಮ್ಮ ಅಂಬಿಗರ ಚೌಡಯ್ಯ. ಅಂದ್ರ ಇಲ್ಲಿ ನೀನು ಅನುಭವ ಇಲ್ಲ ಅಂತಂದ್ರ ನೀನ್ ಆತ್ಮಜ್ಞಾನವನ್ನ ಹೇಳ್ಬೇಡ. ನೀನ್ ಹೇಳ್ತಿ ಅಂದ್ರ ಇದು ಕೂಡ ಒಂದು ಭ್ರಮೆ.
ಏನು ಫಲವಿಲ್ಲದೆ ಮಂತ್ರ ಇತ್ಯಾದಿ ಪ್ರಯೋಗ ಮಾಡುವುದು, ಜ್ಞಾನವಿಲ್ಲದೆ ಬರೀ ಯೋಗವು. ನಿನಗೆ ಏನೂ ಫಲ ಇಲ್ಲ. ನಿನ್ನ ಮಂತ್ರ ಶಕ್ತಿ ಇದ್ದ ನಿನಗೇನೂ ಲಾಭ ಇಲ್ಲ. ನೀನ್ ಏನೂ ಲಾಭ ಇಲ್ದಂಗ ನೀನ್ ಅವನ್ ಏನಾದ್ರು ಪ್ರಯೋಗ ಮಾಡಕ್ ಹೋಗಿ, ಅದನ್ ಮಾಡಕ್ ಹೋಗಿ, ಇದನ್ ಮಾಡಕ್ ಹೋಗಿ, ಗುಡ್ಡಕ್ ಕಲ್ಲೋರದು ಅಂತಾರ. ನಾವ್ ಆಗ್ಲೇ ಅರಣ್ಯ ಅಪ್ಪರ್ದ ಹೇಳಿದ್ವಲ್ಲ, ಅವ್ರಿಗೆ ಯಾರೋ ಒಬ್ರು ಮಹಾತ್ಮರು ಹೇಳಿದ್ರ, ಗುಡ್ಡಕ್ ಕಲ್ಲೋರ ಬದುಕ್ ಮಾಡ್ಕೊಂಡ್ ಸಿದ್ಧಿ ಶಕ್ತಿ ಕಳ್ಕೊಂಡ್ಬಿಟ್ಟೆಪ್ಪ ನೀನು. ಇಲ್ಲಿ ಅದನ್ನ ಹೇಳ್ತಾರ, ಏನೂ ಫಲವಿಲ್ಲದೆ ಮಂತ್ರ ಇತ್ಯಾದಿ ಪ್ರಯೋಗ ಮಾಡುವುದು ಕೂಡ ಭ್ರಮೆ. ಅದ್ರ ಲಾಭನೇ ಇಲ್ಲ ಅಂದ್ಮೇಲೆ ಅದನ್ನ ಪ್ರಯೋಗ ಯಾಕೆ ಮಾಡ್ತಿ? ಜ್ಞಾನವಿಲ್ಲದೆ ಬರೀ ಯೋಗವು ಮತ್ತು ತತ್ವಹೀನತೆಯಿಂದ ಬರೀ ಭೋಗಿಸುತ್ತಿರುವುದು ಭ್ರಮೆಯು. ಇಲ್ಲಿ ಜ್ಞಾನವಿಲ್ಲದೆ ಬರೀ ಯೋಗ, ಮತ್ ಯೋಗ ಮಾಡಕ್ ಏನ್ ಜ್ಞಾನ ಬೇಕ್ರಿ? ಜ್ಞಾನವಿಲ್ಲದೆ ಬರೀ ಯೋಗ ಅಂತ ಹೇಳ್ತಾರ. ಇಲ್ಲಿ ಯೋಗ ನಾನು ಶರೀರ ಬಲಿಷ್ಠ ಮಾಡ್ಕೊಳಕ ಅಥವಾ ನನ್ನ ಮನಸ್ಸು ಹತೋಟಿಗೆ ತರೋದಕ್ಕ, ನನಗೆ ಮುಖದಾಗ ಕಳೆ ಬರ್ತದ, ಕಾಂತಿ ಬರ್ತದ, ಮನಸ್ಸು ಪ್ರಸನ್ನ ಆಗ್ತದೆ ಯೋಗ ಮಾಡಕಂತ ಒಕ್ಕಿಯಲ್ಲ. ಇದು ಜ್ಞಾನ ಅಲ್ಲಿದು. ಇದು ಜ್ಞಾನವಿಲ್ಲದ ಯೋಗ. ಜ್ಞಾನವಿಲ್ಲದ ಬರೀ ಯೋಗವು ಕೂಡ ಭ್ರಮೆ. ಮತ್ತೆ ಹಂಗಾರ ಜ್ಞಾನದ ಯೋಗ ಯಾವ್ದು ಅಂದ್ರ, ನೀನು ಸೋಹಂ ಭಾವದೊಳಗ ಸುಮ್ಮನೆ ಇರಲು ನೀನು ಮುಕ್ತನೌದು ಅಂತ ಹೇಳ್ತತಿ. ಸೋಹಂ ಸೋಹಂ ಅಂತ ಆ ಶಿವಸ್ವರೂಪ ಅಂದ್ರ ಆ ಪರಬ್ರಹ್ಮ ಸ್ವರೂಪನೇ ತಾನಿದ್ದೇನೆ ಅಂತೇಳಿ ನೀನಿರು. ಆ ಪರಬ್ರಹ್ಮ ಸ್ವರೂಪನೇ ತಾನಿದ್ದೆ ಅಂತ ನೀನ್ ತಿಳಿದು ನೀನಿದ್ದೆ ಅಂದ್ರ ಅದು ಯೋಗ, ಅದು ಜ್ಞಾನ ಯೋಗ. ನಾನು ಅವನದನೆ ಅನ್ನೋದು ಬಿಟ್ಟು ನೀನ್ ಏನಾರ ಮಾಡಕ್ ಹೋಕ್ಕಿ ಅಂದ್ರ ಅದು ಅಷ್ಟು ಭ್ರಮೆ. ನೀನು ಯೋಗ ಮಾಡ್ತೀಯೋ, ತಪಸ್ ಮಾಡ್ತೀಯೋ, ಇನ್ನೊಂದು ಮಾಡ್ತೀಯೋ, ಅದು ಕೂಡ ಭ್ರಮೆ. ತತ್ವಮಸಿ ವಾಕ್ಯರ್ಥದೊಳಗಿನ ತತ್ವವರಿಯದೆ ಶಂಭು ಪೂಜೆಯ 10,000 ವರ್ಷಗೈದರು ಮೃತ್ಯು ಬಾಧೆಯು ತಪ್ಪದೆಂದು. ಆ ತತ್ವಮಸಿ ವಾಕ್ಯನ ತಿಳಿಲಾರ್ದೆ ಅದನ್ನ ನೀನ್ ತಿಳಿದು ಏನಾರ ಮಾಡಿದೆ ಅಂದ್ರ ಅದಕ್ಕೆ ನಿನಗೆ ಜ್ಞಾನ ಅಂತ ಹೇಳ್ತಾರ. ನೀನ್ ಅದನ್ನು ಬಿಟ್ಟು ನೀನ್ ಏನಾರ ಮಾಡ್ತೀಯ ಅಂದ್ರ ಅದು ವಸ್ತು ಕೂಡ ಭ್ರಮೆ. ಮತ್ತು ತತ್ವಹೀನತೆಯಿಂದ ಭೋಗಿಸುತ್ತಿರುವುದು ಭ್ರಮೆ. ಇಲ್ಲಿ ತತ್ವ ಅಂದ್ರ ಇಲ್ಲಿ 2 ರೀತಿಯಾಗಿ ಬರ್ತದ. 25 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಕೂಡ ತತ್ವ ಅಂತಾನೆ ಹೇಳ್ತಾರ. ಆದ್ರ ಇಲ್ಲಿ ತತ್ವ ಅಂತಂದ್ರ ಆ ಪರಬ್ರಹ್ಮ ಸ್ವರೂಪ ನಾನಿದ್ದೇನಂತ ತಿಳಿಯದೆ ಕೇವಲ ಭೋಗಿಸ್ತೇ ನೀನದಿ ಅಂದ್ರ ಅದು ಕೂಡ ಭ್ರಮೆ. ಆ ಪರಮಾತ್ಮ ಸ್ವರೂಪ ನಾನದನೆ ಅಂತ ತಿಳಿಲಾರ್ದೆ ಈ ಶರೀರದ ಸುಖಭೋಗಗಳೇ ನಾನು ಅಂತ ತಿಳಿದು ಅವನ್ ಭೋಗ ಮಾಡ್ತಿದ್ದೀನಿ ಅಂದ್ರ ಅದು ಕೂಡ ಒಂದು ಭ್ರಮೆ. ಬ್ರಹ್ಮದೇವನು ಹಣೆಯ ಬರಹ ಬರೆಯುತ್ತಾನೆ, ಅದನ್ನು ಸೆಟವಿ ಓದಿ ಹೋಗುವಳು, ಇವೇ ಮುಂತಾದ ಮಾತುಗಳೆಲ್ಲ ಭ್ರಮೆ. ನಾನು ಹುಟ್ಟಿದಾಗ ಬ್ರಹ್ಮ ಹಣೆ ಬರ ಬರಿತಾನ, ವಿಧಿ ಮುಂಡಿ ಬರ್ದಳ, ಅದನ್ನ ಬರ್ದಳ, ಇದನ್ ಬರ್ದಳ ಅಂತ ಏನ್ ಹೇಳ್ತಾವಲ್ಲ, ಇದು ಒಂದು ದೊಡ್ಡ ಭ್ರಮೆನ. ಯಾರ ಯಾಕೆ ಬರೆಯಕ್ ಹೋಗಾರ? ನಮಗ್ ನಾವ ಬರ್ಕಂತೇವಿ. ಖಾರ ತಿಂದ್ರ ಆಗ್ಬಿಟ್ಟಾರ ಯಾರು? ನಾವ. ಬೆಲ್ಲ ತಿಂದ್ರ ಸಿಹಿ ಐತಪ್ಪ ಅಂತ ಆನಂದ ಪಡೋರು ಯಾರು? ನಾವ. ಮತ್ತಿನ್ನ ಖಾರ ತಿನ್ಸಾರ ಒಬ್ರು, ಇನ್ನ ಆಗ್ಬಿಟ್ಟಾರ ಒಬ್ರು, ಅವ್ರೊಬ್ರು ಇವ್ರೊಬ್ರು ಅಂತ ಯಾವ್ದಿಲ್ಲ. ನೀವೇನಾರ ಇನ್ನೊಂದೈತಿ, ಬ್ರಹ್ಮದೇವ ಸೃಷ್ಟಿ ಮಾಡ್ತಾನ, ಬ್ರಹ್ಮದೇವ ಸೃಷ್ಟಿ ಮಾಡಿದಾಗ ಬಂದು ವಿಧಿ ಮುಂಡಿ ಬಂದು ಬ್ರಹ್ಮಲಿಖಿತ ಬರಿತಾಳ ಅಂತ ನೀವ್ ಹೇಳಕ್ ಹೋಗವಲ್ಲ, ಇದೆಲ್ಲದ ಭ್ರಮೆ. ಇದೆಲ್ಲದ ನಮ್ ಪಾಠನ. ಇದು ನಾವೇ ಬರ್ದರ ನೋಟ್ಸ್, ನಮ್ಮವೇ ಬುಕ್ಕ, ನಾವೇ ನಮ್ ಕರ್ಮಗಳದವಿ. ಇನ್ ನಮ್ಮನ್ ಬಿಟ್ಟು ಇನ್ನೊಬ್ರು ಯಾರ ಅವ್ರು ಇವ್ರು ಅಂತ ಏನ್ ಹೇಳ್ತೇವಲ್ಲ, ಆ ಶನಿ ಕಾಟ, ಎಲ್ಲಮ್ಮನ್ ಕಾಟ, ದುರ್ಗವನ್ ಕಾಟ, ಕರಿಯವನ್ ಕಾಟ, ಇವ್ರ ಕಾಟ, ಇವತ್ ಅಮಾಸಿ, ಇವತ್ ಹುಣ್ಣಿಮೆ ಅಂತ ಬೇರೆ ಬೇರೆ ಏನೆಲ್ಲ ನಾವು ಹೇಳಕ್ ಹೋಗ್ತೇವೆ ಅಂದ್ರ ಅದು ಎಲ್ಲದೂ ಕೂಡ ಭ್ರಮೆಯು ಅತಿಶಯ ವಿಸ್ತಾರವಾಗಿ ಅಜ್ಞಾನಿಗಳಲ್ಲೇ ಪಸರಿಸಿರುವುದು. ಇದು ಎಲ್ಲಿರ್ತದಪ್ಪ ಭ್ರಮೆ ಅಂದ್ರ, ಅತಿಶಯ ಅಂದ್ರೆ ಹೆಚ್ಚಾಗಿ ಎಲ್ಲಿರ್ತತಿ ಅಂದ್ರ ಅಜ್ಞಾನಿಗಳೊಳಗಿರ್ತತಿ. ಜ್ಞಾನಿಗಳತ್ತಾಗ ಏನಾರ ಇವ್ನ ಹೇಳಕ್ ಬಂದ್ರ ಮುಚ್ಚ ಬಾಯಿ ಅಂತಾರ ಅವ್ರು ಒಪ್ಪೋದಿಲ್ಲ. ಬಲ್ಲಂತ ಮಹಾತ್ಮರು ಅದು ಇದು ಅಂತ ಏನಾರ ತನ್ನ ಸ್ವರೂಪವನ್ನ ಬಿಟ್ಟು ಏನಾರ ಬೇರೆ ಹೇಳಕ್ ಬಂದ್ರ ಬಲ್ಲಂತ ಮಹಾತ್ಮರು ಒಪ್ಪೋದಿಲ್ಲ. ಮತ್ ಇದು ಹೆಚ್ಚಾಗಿ ಎಲ್ಲಿ ಇರ್ತದಂದ್ರ
ಅಜ್ಞಾನಿಗಳಲ್ಲಿ ಪಸರಿಸಿರುವುದು. ನಮೂನೆಗಾಗಿ ಅದರಲ್ಲಿ ಕೆಲವೊಂದನ್ನು ಮಾತ್ರ ಇಲ್ಲಿ ಹೇಳಿದ್ದೇವೆ. ಇಡೀ ಜಗತ್ತೇ ಸಂಪೂರ್ಣವಾಗಿ ಭ್ರಮೆ ಇರಲು ಅದರಲ್ಲಿ ಮತ್ತೆ ವಿಂಗಡಿಸಿ ಏನು ಹೇಳುವುದಿದೆ? ನಾವಿಲ್ಲಿ ಏನೋ ಸ್ವಲ್ಪ ಇರ್ಲಿ ಅಂತ ಹೇಳಿ ಒಂದು 4 ಉದಾಹರಣೆಗಳನ್ನ ನಾವು ಕೊಟ್ಟದವಿ. ಒಟ್ಟಾರೆ ಇದು ಎಲ್ಲದ ಈ ಜಗತ್ತನ್ನದ ಒಂದು ಭ್ರಮೆ. ಇದ್ರಾಗ ಮತ್ ಬೇರೆ ಮಾಡೋದ್ ಏನೈತಿ? ಇದೆಲ್ಲದ ಸಮುದ್ರ ನೀರ. ಇದ್ರಾಗ ಮತ್ ಇದು ಬೇರೆ ಮಾಡೋದ್ ಏನೈತಿ? ನಿರ್ಗುಣ ಬ್ರಹ್ಮವನ್ನು ಬಿಟ್ಟು ಉಳಿದದ್ದೆಲ್ಲವೂ ನಿಸ್ಸಂಶಯವಾಗಿ ಭ್ರಮೆ ಎಂದು ತಿಳಿಯಿರಿ. ನೀವು ಏನೇನ ಇದು ಅಂತ ನಾವು ಹೇಳಿದಿವಷ್ಟ. ಇಲ್ಲಿ ನೀವು ತಿಳಿಯೋದು ಇಷ್ಟ ವಿಚಾರ, ನಿರ್ಗುಣ ಪರಬ್ರಹ್ಮ ತಾನೊಂದೇ ಅನ್ನೋದನ್ನ ಬಿಟ್ಟು ಉಳಿದದ್ದು ಏನೇನಾರ ಐತಿ ಅಂತ ಹೇಳಕ್ ಬರ್ತಾರಂದ್ರ, ನಿಮಗ್ ಕಾಣ್ತು, ನೋಡಿದ್ವಿ, ಕೇಳಿದ್ವಿ ಅಂದ್ರ ಅದನ್ನೆಲ್ಲದನ್ನು ಕೂಡ ನೀವು ಭ್ರಮೆ ಅಂತ ತಿಳಿಯಿರಿ. ಜ್ಞಾನಿಯು ತಿರುಗಿ ಪ್ರಪಂಚಕ್ಕೆ ಬರುವುದಿಲ್ಲವೆಂದು ಎಲ್ಲರೂ ಅನ್ನುತ್ತಿದ್ದರು. ಗತಿಸಿದ ಜ್ಞಾನಿಗಳ ಚಮತ್ಕಾರಗಳನ್ನು ನಂಬುವುದು ಕೂಡ ಭ್ರಮೆ. ಇಲ್ಲಿಗೆ ಸಮಯ ಆಯ್ತರಪ್ಪಾಜಿ. ಮತ್ತೆ ನಾಳೆ ನೋಡೋಣ ಉಳಿದ ಭಾಗವನ್ನ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ.